ಕರ್ನಾಟಕ ಕಂಡ ಶ್ರೇಷ್ಠ ಹಾಸ್ಯ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರು ಸಿನಿಮಾ ರಂಗದಲ್ಲಿ ಹೊಸತನ ತಂದು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದ್ವಾರಕೀಶ್ ಅವರು ಲಕ್ಷಾಂತರ ಜನರನ್ನು ನಗಿಸಿದ್ದಾರೆ. ಎಲ್ಲರನ್ನೂ ನಗಿಸಿ ಸಂತೋಷಪಡಿಸಿದ ಜೀವನ ಅವರದು. ಯಶಸ್ಸು ಸೋಲನ್ನು ನೋಡದ ಅವರು ಎಂದು ಸಿನಿಮಾ ಬಿಡದ ನಾಯಕ ನಟರಾಗಿದ್ದರು. ಕನ್ನಡ ವಿಷಯ ಬಂದಾಗ ಗಟ್ಟಿಯಾಗಿ ಅವರು ನಿಲ್ಲುತ್ತಿದ್ದರು. ನಮ್ಮನ್ನು ಬಿಟ್ಟು ಅಗಲಿದ್ದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ವೈಯಕ್ತಿಕವಾಗಿ ನನಗೆ ನೋವು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಎಂದು ಮಾಜಿ ಸಿಎಂ ಬೊಮ್ಮಾಯಿ ಸಂತಾಪ ಸೂಚಿಸಿದರು. ಇಡೀ ಸಿನಿಮಾ ರಂಗದಲ್ಲಿ ಒಂದು ಒಬ್ಬ ಕಲೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥ ನಟ ದ್ವಾರಕೀಶ್ ಅವರು ಲಕ್ಷಾಂತರ ಜನರನ್ನು ರಂಜಿಸಿದ್ದಾರೆ. ಮತ್ತು ಅವರು ತಮ್ಮ ಬದುಕಿನಲ್ಲಿ ಏನೇ ಕಷ್ಟ ನೋವು ಇದ್ದರೂ ಕೂಡ ಜನರನ್ನು ನಗಿಸುವುದರಲ್ಲಿ, ಸಂತೋಷಪಡಿಸುವುದರಲ್ಲಿ ನಿರಂತರವಾಗಿ ಮಾಡಿದ್ದಾರೆ. ಅವರದೊಂದು ಹೋರಾಟದ ಜೀವನ ಮತ್ತು ಭಾಳಷ್ಟು ಯಶಸ್ಸನ್ನು ಬಂದಿದ್ದಾರೆ. ಆದರೆ ಎಂದೂ ಕೂಡ ಸಿನಿಮಾ ಬಿಡಲಿಲ್ಲ. ಮತ್ತು ವಿಶೇಷವಾಗಿ ಕನ್ನಡಿಗರ ವಿಷಯ ಬಂದಾಗ ಭಾಳ ಗಟ್ಟಿಯಾಗಿ ನಿಂತವರು ಅಂತ ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಕನ್ನಡದ ರಂಗಕ್ಕೆ ಭಾಳ ದೊಡ್ಡ ಹಿನ್ನಡೆಯಾಗಿದೆ. ಅದರ ಜೊತೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಭಾಳ ದುಃಖ ಬಂದಿದೆ. ವೈಯಕ್ತಿಕವಾಗಿ ಕೂಡ ನಮಗೆ ಭಾಳ ನಷ್ಟ ಆಗಿದೆ. ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರ ಕುಟುಂಬಕ್ಕೆ ದುಃಖವನ್ನು ಸರ್, ಮೈತ್ರಿ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ವಿಚಾರಗಳು ಭಿನ್ನ ಇರ್ಬೋದು, ಅಭಿಪ್ರಾಯಗಳು ಭಿನ್ನ ಇರ್ಬೋದು. ಪ್ರಜಾಪ್ರಭುತ್ವದಲ್ಲಿ ಅದನ್ನು ವ್ಯಕ್ತ ಮಾಡೋದಕ್ಕೆ ನಮ್ಮದು ವೇದಿಕೆ. ವಿಶೇಷವಾಗಿ ಮಾಜಿ ಕನ್ನಡಿಗರ ಏಕಮೇವ ಪ್ರಧಾನಿ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇರುವಂಥ ರಾಜಕೀಯವಾಗಿ ಏನೇ ಇರ್ಬೋದು 93 ವರ್ಷದ ಅವ್ರ ಸಭೆಯಲ್ಲಿ ಈ ಥರ ನುಗ್ಗಿ ಮಾಡಿರುವಂಥದ್ದು ಇದು ಕನ್ನಡದ ಸಂಸ್ಕೃತಿ ಅಲ್ಲ. ಇದು ಖಂಡನೀಯ, ಅತ್ಯಂತ ಖಂಡನೀಯ. ಜನ ಇದನ್ನೆಲ್ಲ ಗಮನಿಸ್ತಾರೆ. ಈ ಥರದ ರಾಜಕಾರಣದಲ್ಲಿ ರೌಡಿಸಮ್ ಎಂದು ಕೂಡ ಕರ್ನಾಟಕ ಜನ ತಿರಸ್ಕಾರ ಮಾಡಿದ್ದಾರೆ. ಅದು ಅತ್ಯಂತ ಗೌರವಾನ್ವಿತ ದೇವೇಗೌಡ ಹಲವಾರು ಸಂದರ್ಭಗಳಲ್ಲಿ ಅವರು ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಪಕ್ಷದ ಎಲೆಯನ್ನು ಮೀರಿ ಕನ್ನಡ ಪರವಾಗಿ ನಿಂತವರು. ಅವರ ಸಭೆಯಲ್ಲಿ ಈ ಥರ ಗಲಾಟೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಹತಾಶ ತೋರಿಸ್ತದೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಸೋಲು ಎದ್ದು ಕಾಣ್ತಾ ಇದೆ. ಹತಾಶರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ಜನ, ನನಗನ್ನಿಸ್ತದೆ ಕರ್ನಾಟಕ ಜನ ಇದನ್ನು ಸುಮ್ಮನೆ ಬಿಡೋದಿಲ್ಲ. ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಹೇಳಿಕೆ ಈ ಸಂದರ್ಭದಲ್ಲಿ ವಿಷಾದ ವ್ಯಕ್ತಪಡಿಸಿದ ಮೇಲೆ ಅದನ್ನು ಹತ್ತಿರವಾಗಿ ಬಳಸ್ಕೊಳ್ತಾ ಇದ್ದಾರೆ ಜನ. ಈಗ ಕಾಂಗ್ರೆಸ್ ಪಕ್ಷರು ಏನೆಲ್ಲ ಮಾತಾಡಿಲ್ಲ ಹೆಣ್ಮಕ್ಳ ಬಗ್ಗೆ, ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ, ಇವ್ರಿಗಿಂತ ಭಾಳಷ್ಟು ಡೆರೋಗ್ರೇಟರಿಯಾಗಿ ಮಾತಾಡಿದ್ದಾರೆ. ಅವೆಲ್ಲೂ ಜನರ ಗಮನದಲ್ಲಿ. ಸರ್, ಶರಣಬಸಪ್ಪ ದರ್ಶನಾಥ್ ಅವರು ಮಾತಾಡಿದ್ದಾರೆ, ಸಚಿವರು ಇರುವಂಥ ಕ್ಷೇತ್ರದಲ್ಲಿ ಲೀಡ್ ಬರಲಿಲ್ಲ ಅಂದರೆ ಕುರ್ಚಿ ಕಳ್ಕೊಳ್ಬೇಕಾಗತ್ತೆ ಅಂತ. ಏನು ಟಾಸ್ಕ್ ಕೊಟ್ಟಿದ್ದಾರೆ ಹೆಂಗೆ ಸರ್? ನನಗೇನು ಗೊತ್ತು, ಅವ್ರು ಕೇಳಬೇಕು. ಅವ್ರ ಪಕ್ಷ ಅವ್ರು ಹೇಳ್ಕೊಂಡು ನನ್ನ ಕೇಳಿದ್ರೆ ನೀವು ಹೇಳ್ತೇವೆ ಸರ್. ಅಲ್ಲ, ಚುನಾವಣೆ ಅಂತ ಸರ್ಕಾರ ಬೀಳುತ್ತೆ. ಒಂದು ಸ್ಪಷ್ಟವಾಗಿದೆ. ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಕರ್ನಾಟಕದ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.